ಎಂದು ವಿಚಾರಿಸುವೆ. ವಿಚಾರ ಆಗಲಿಲ್ಲ. ಇವರಾರು ಬರವ್ಯ ಭಾಗವತ ದೇವತಾ ಪುರುಷರಂತೆ ಕಾಂಬವರು ಇನ್ನೊಂದು ವೇಳದಲ್ಲಿ ಚೆನ್ನಾಗಿ ಬಿಡ್ತಾವಳೆ ಯಾಕೆ ಮಾತಾಡಿಸುವಂತವನೇ ಇಲ್ಲ. ಈ ಸುಂದರ ಸಾರಥಿ ಓ ಸ್ವಾಮಿ ಎಲೆಗಡ ಬಡದ ಅರ್ರ ಬಡಿಸಿ ಪಡವಿಸುತ್ತ ಶಡಗರ ಸೈನ್ಯವನ್ನು ಒಡಗೂಡಿ ಶಡಕ ಮಾಡಾರದುತ್ತ ಒಡಲೊಳಗಿರುವ ಕಡು ನುಡಿಯನ್ನು ಬಬ್ಬಿಡುತ್ತಾ ಖಲ್ ಖಲ್ ಎಂದು ನಗುತ್ತಾ ಚಿಡಿ ಮಡಿಯಿಂದ ದೋರ್ಪದನಿಯನ್ನು ಧಾಡ್ ಎಂದು ಗಡಿಸುತ್ತಾ ಗಾಢರಾವಕ್ಕಾಗಿ ಮೂಢಮಡದಿಯ ಮಕ್ಕಳು ಮೋರ್ಚವಾಗಿ ಬೀಳುವರು. ಇದೂ ಅಲ್ಲದೆ ಬ್ಯಾಡೊಳಗಿನ ಶಸ್ತ್ರಗಳ ಬೆತ್ತರಗಳು ಪಾಡುವಂತೆ ಮುಳುಗುವುದು, ಸಂತೋಷ ಕಡಲುವುದು. ಕೇಡಿಗಳನ್ನು ಕಡಿಸುತ್ತ ಕಡುಮಾನವರಿಗೆ ತೊರೆಗಳು ಹೊಂದುತ್ತ ಕಾಡಸ್ಪಾದಿಗಳನ್ನು ಓಡಿ ಬರುವಂತೆ ದಿಕ್ಕಿ ಹೋದಂತೆ ಚಪ್ಪನ ದೇಶದ ದೈತ್ಯರ ಕುಲಕ್ಕೆ ಅರ್ಪಣೆ ದಿಟ್ಟ ಜಗ ಬಲಾಢ್ಯ ಬಲ ಉಳ್ಳುವರು. ತಾವುದಾರ ಪುಂಡ ಹೊಡೆ ವೈರಿಗಳನ್ನು ಧರಂಧಾರಿಗಂಧರ್ವದವಳು ಶಬ್ಬಾಷ್ ನಟ ನಟಿಸುತ್ತಲೇ ತಟ ಪರ್ವ ಪ್ರಕಟ ಕರ್ತರಾಗಿ ಮಾತನಾಡಿಸುವ ಪಟು ಭಟರ ಲೀನದಾವರ ಸೇವಕ. ಓ ದೇವ, ನಾನುದಾರಂದರೆ ಶಹಬ್ಬಾಸ್ ನಿಮ್ಮಂತ ರಾಜರಿಗೆ ರಾಜ ಸ್ತ್ರೀಯರಿಗೆ ವಿಚಾರ ಮಾಡುವ ವಿಚಾರರಾಜರಿಗೆ ಸುಂದರ ಸಾರಥಿ ಸಾರಥಿ ಎನ್ನುವರು. ತಾವುದಾರ ದೇವ ದಿವ್ಯ ಪ್ರಭಾವ ಸಾರಥಿ ನಾನು ದಾರಂದರೆ ಅದೇ ಕೇಳ ನೋಡ್ರಿ. ಮಂಡಲದವರೆಂದು ಶಬ್ಬಾಷ್ ಹೆಂಡ ವೈರಿಗಳಿಗೆ ಕತ್ತಲಿಗೆ ಮಾರ್ತಂಡ ಮಂಡಲರಾಗಿ ಕಂಡ ಕಡಿಗೆ ಓಡಿಸಿ ಪಂಡ ದೈತ್ಯರ ರುಂಡವರು ಚಂಡಿಕಾ ದೇವಿಯಂತೆ ಹೌದೌಡ್ರಿ. ಚೆಂಡಿನ ಪಾದಿಗೆ ಚೆಂಡೊಂಬ ಹಾರಿಸಿ ಶಬ್ಬಾಷ್ ಗಂಡು ಗಲಿಗಳಿಗೆ ಗಂಡನೆಂದರಿಸಿ ಪುಂಡರಿ ಕಾಕ್ಷನ ಬಂಡಿಗೆ ಸಾರಥಿಯಾಗಿ ಕೈಕೊಂಡು ಹೌದೌಡ್ರಿ. ಕಂಡ ಕಡಿಗೆ ಸಂಚರಿಸಿ ಕಂಡೆತ್ತರದಿಂದ ಕಂಡ ಪರಶಿವನೊಡನೆ ಬಡದಾಡಿ ಕಾಟಿಗಂಪಿಡಿದು ಹೌದೌಡ್ರಿ. ಕೋಳಿ ಪಾಶುಪಜಸ್ತ್ರ ಬಾಣವನ್ನ ಪಡೆದುಕೊಂಡಿರುವನು ಹೌದೌಡ್ರಿ. ಯಾರೈ ಸಾರಥಿ ರಾಜೇಂದ್ರ ಭೂಪತಿ ಅಂಡಲಂದೆ ದಂಡವರ ಮೊದಲಾದ ಅಷ್ಟು ತಿಪ್ಪಾರಿಕರ ಮಂಜರ ಬಗ್ಗಿಸಿ ಪಾಂಡ ಸುತನ ಧೀರು ತಾರಗಂಭೀರ ಗುಣಮಣಿಹಾರ ಪಾರ್ಥ ಪಾಲವನ ಧನುಜ ಕಿರೀಟ ವಿಜ ಬದಲಾದ ಹೌದೌಡ್ರಿ. ದಶರಾಮ ಧಾರಿಯಾದ ಪರಮ ಕಲಬಲಿಶಾಲಿಯಾದ ಶಬ್ಬಾಷ್ ವೀರಾರ್ಜುನನಂದು ತಿಳಿಯಲೈ ಸಾರಥಿ ಜಾಗೃತಿ. ವೀರಾರ್ಜುನಾದರೆ ಬಾಳೆ ಸಹಜವಾಯಿತು. ಈ ಕುಳಿತಂತ ಜನರಿಗಾದರೂ ತಿಳಿ ಬಂದಿತ್ತು. ಶಹಬ್ಬಾಸ್ ತಾವು ಇರುವ ರಾಜ್ಯ ಮಂದಿರ ಬಿಟ್ಟು ನೆರೆದಿರುವ ಸಭಾಲಯಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ಬುದ್ಧಿ
ನಮ್ಮ ರಾಜ್ಯ ಮಂದಿರವರ ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಿದ್ರಿ. ಎನ್ನ ತಂದೆಯಾದ ದೇವೇಂದ್ರ ಭೂಪಾಲನು ಎನ್ನನ್ನು ಕರೆಸಿದ ಕಾರಣಕ್ಕೆ ಹಾ ಇಲ್ಲಿಗೆ ವರ್ಣವಾಯ್ತಾರೆ ಸಾರಥಿ ಅತಿ ಜಾಗ್ರತೆ. ಬಂದರೆ ಬಾಳೆ ಸದವಾಯ್ತು. ಮುಂದೆ ನಮ್ಗೆ ರಾಜ್ಯ ಹೇಳಿದ್ರೆ ಈ ಬುದ್ಧಿ. ಸಾರಥಿ, ಹಾ ಇನ್ನ ಮುಂದೆ ನಿನಗೆ ಆತ್ತವೇನೆಂದರೆ ಹೌದು ನೋಡ್ರಿ. ಇಂದ್ರಲೋಕಕ್ಕೆ ರಥವನ್ನು ಅತಿ ಜಾಗ್ರತೆ ಬಿಡುವಂತಾಗಲೇ ಸಾರಥಿ ಅತಿ ಜಾಗ್ರತೆ. ಹೇ ಪ್ರಾಣವಲ್ಲಭ, ಪ್ರಾಣವಲ್ಲವೇ ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವರಾಗಲಿ. ಚೆನ್ನಾಗಿ ಹೇಳುವಂತನಾಗ ಹೇ ಪ್ರಾಣವಲ್ಲಭ, ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವರಾಗಲಿ. ಚೆನ್ನಾಗಿ ಹೇಳುವಂತ ಹೇ ಪ್ರಾಣವಲ್ಲಭ, ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವರಾಗಿರಿ. ಹೇ ಮನೋಹರ, ಎನ್ನ ಬಾಳ್ವೆ ಸಾರ್ಥಕವಾಯಿತು. ಪಾರ್ಥನೇನೆಂಬ ವರ್ತಮಾನ ನಮ್ಮ ಎದುರಿಗೆ ಒಮ್ಮೆ ಆದರೂ ಏಕೆ ಹೇಳಲಿಲ್ಲ? ನಿನ್ನ ಉದರದಲ್ಲಿ ಹುಟ್ಟಿದ ನರ ನಿನಗಿಂತ ಬಲ್ಲಿದ ವಿಚಕ್ಷಣೆನಬಹುದು. ಆದರೆ ಸ್ವರ್ಗದಲ್ಲಿ ನೀನೊಬ್ಬನೇ ಚೆಲುವನೆಂದೆನಿಸಿಕೊಂಡು ನಮ್ಮೆದುರಿಗಾದರೂ ನೀನೊಬ್ಬನೇ ಐಶ್ವರ್ಯವಂತನಾಗಿರು. ಕಾರಣ ಮಗನಾದರೂ ಚಿಂತೆ ಇಲ್ಲ,
ಅರ್ಜುನನು ಇಲ್ಲಿಗೆ ಬಂದರೆ ಸದಾ ಕಾಲ ದೇವತೆಗಳು ನಿನ್ನ ಪಾದ ಸೇವೆ ಮಾಡುವುದನ್ನು ಬಿಟ್ಟು ಪಾರ್ಥನ ಸೇವೆ ಮಾಡ್ಯಾರು ಎಂಬ ಸಂಶಯದಿಂದಲೂ ಮತ್ತೇನಾದ್ರೂ ಭ್ರಾಂತಿಯು ನಿಮ್ಮ ಪುತ್ರನನ್ನು ನನಗೆ ಏಕೆ ತೋರಿಸಬಾರದು? ಇದರಲ್ಲೇನು ಕಪಟವಿರಬಹುದು? ಏ ಸುಂದರಾಂಗಿ, ಮಂದಹಾಸದಿಂದ ಏನೆಂದು ಮಾತನಾಡದಿ? ಸುಂದರ, ಆ ನನ್ನ ಕಂದ ಮರ್ತ್ಯ ಲೋಕದವನಾದ ಕಾರಣ ಇಲ್ಲಿಗೆ ಕರೆ ತಂದರೆ ಒಂದಾದಕರು ಏನೆಂದಾರೆಂದು ಭಯದಿಂದ ಬಿಟ್ಟೆನು, ಮತ್ತೇನಿರುವುದು? ಹಾ, ನಿನ್ನ ಮಗನು ನನ್ನಕ್ಕಿಂತ ಬಲ್ಲಿದವನಾದರೆ ನನಗೆ ಸಂತೋಷ ಅಲ್ಲದೆ ಅಸಂತೋಷ ಆಗುವುದೇ? ಹಾ. ಹೇ ರಮಣಿ, ರಮಣ, ಇಷ್ಟರಲ್ಲೇ ಬರುವನು. ಕಣ್ಣುಗಳ ತುಂಬ ತೆರೆದು ನೋಡು, ಮಗನೊಡನೆ ಬಲು ಪ್ರೀತಿಯಿಂದ ಮಾತನಾಡು. ಕಾಂತೆ ಸಕಲ ಗುಣವಂತೆ. ವೃಂದಾರ ವಂದಕರ ಮಾಲ ಮಕರದಿಂದ ಒಪ್ಪುವ ತಂದೆಯಾದ ಇಂದ್ರಭೂಪಾಲರೇ, ಹೇ ಮಗನೇ, ನಿಮ್ಮ ಚರಣಾರವಿಂದಕ್ಕೆ ಈ ಕಂದನ ವಂದಿಸುತ್ತಾರೆ, ಚಿತ್ತೈಸಬೇಕು. ಎನ್ನಷ್ಟು ಸಕಲ ಐಶ್ವರ್ಯಾಗಲಿ ನಿನಗೆ ಪಾರ್ಥ ಮಾಸ್ಯ ಮರ್ತ. ಹೇ ತಂದೆ, ಹೇ ಮಗನೇ, ನಾನಾದರೆ ಹೇಳ್ತೀನಿ ಕೇಳುವಂತವನಾಗು. ಅದೇ ನಿಮ್ಮ ಚೆನ್ನಾಗಿ ಹೇಳುವಂತನಾಗು. ತಂದೆ, ಹೇ ಮಗನೇ, ಈ ಹೊತ್ತ ಬರಬೇಕೆಂದು ನಿನ್ನ ಅಪ್ಪಣೆ ಏನಿತ್ತು? ಹಾ, ಪಾಕಶಾಸ್ತ್ರ 4 ಲೋಕ ಕಂಡ ಮೇಲೆ ಈ ಮರ್ತ್ಯ ಲೋಕವೇ ಸಾಕು. ಹಾ, ಎಂದು ಒಳ್ಳೆಯದು ದೈತ್ಯರಾದರೆ ನಿನ್ನೊಡನೆ ಮದನ್ಮದರಾಗಿದ್ದರೆ ಉತ್ತರಿಸು. ಶಬ್ಬ, ಅವರ ಔಷಮ ಕತ್ತಲೆ ತಂಡ ಕತ್ತಿ ಎತ್ತಿ ಸತ್ಯವಾಗಿ ಕತ್ತರಿಸಿ ಬಿಡುವೆನು. ಹಾ, ತಂದೆ ಅಪ್ಪಣೆ ಕೊಡು ತಾತ, ಜಗದ ವಿಖ್ಯಾತ. ಹೇ ಮಗನೇ, ಹೇ ತಂದೆ, ನಾನಾದರೂ ಹೇಳ್ತೀನಿ ಕೇಳುವಂತ. ಅದೇನಿಲ್ಲ ಮಗ, ಚೆನ್ನಾಗಿ ತಿಳಿಸುವಂತ.
ಶಶಿಕುಲಾದ ವರ್ಗ ಚಂದನನೆ ಹೊಸದಿಯೋಳು ಭೀಮ ನಕುಲ ಸಾದೇವ ಧರ್ಮಾದಿಗಳು ಕ್ಷೇಮದಿಂದ ಇರುವರೆ ತನನೆ. ಹೇ ಮಗನೇ, ಏ ತಂದೆ, ನಿನ್ನ ಪರಾಕರ್ಮಕ್ಕೆ ಚಕ್ರಾವಿದ ಮಹಾದೇವ ಸಹ ಬೆರಗಾದನು. ಶಹಬ್ಬಾಸ್. ಹೇ ಪಾರ್ಥ, ಏ ಪಿತರೆ, ನಿನ್ನೋಳಿರುವ ಸಾಮರ್ಥ್ಯವನ್ನು ಬಲ್ಲೆನು ಬಲ್ಲೆನು ಬಲ್ಲೆನು. ಶಹಬ್ಬಾಸ್. ಹೇ ಜಾಣನೆ, ಏ ತಂದೆ, ನಿನ್ನನ್ನು ಕಾಣದೆ ಬಹುದಿನಗಳಾದ ಕಾರಣ ನಿನ್ನನ್ನು ಕರೆಸಿಕೊಂಡನು ಸುತನೆ ಮಾರುಚ್ಚಾತನೆ. ಆ ಹೇ ದೈತ್ಯಾಂತಕನೇ, ಶಪ್ಪ, ನಿನ್ನ ಅಂತಃಕರಣ ಇರ್ಲಿಕ್ಕಾಗಿ ಸುಖವೂ ಇಲ್ಲದ ದುಃಖವೇ ಆಗ್ತರದು. ಹಾ ಆ ದುಷ್ಟ ದುರ್ಯೋಧನನ ನಮ್ಮನ್ನು ನಷ್ಟ ಮಾಡುವುದಕ್ಕೆ ಶಪ್ಪ, ಪರಿಂದ ಕಷ್ಟ ಪಡಿಸುತ್ತಿರುವನು. ಹಾ ಆ ಭ್ರಷ್ಟನನ್ನು ಛೇದಿಸುವುದಕ್ಕೆ ಎಳ್ಳಷ್ಟಾದರೂ ಸಂಶಯವಿಲ್ಲ. ಶಪ್ಪ, ಆದರೆ ಆತ್ರೇಯನ ಅನುಮತಿಯನ್ನು ಜಯಿಸದಲ್ಲದೆ ಧರ್ಮವೇ ಜಯವೆಂದು ಸುಮ್ಮನಿರುವುದರಲ್ಲಿ ಹಾ ನಾವೆಲ್ಲರೂ ನಿರ್ಬಲವಾಗಿರು. ಶಪ್ಪ, ಮುಂದೆ ಯುದ್ಧಾರಂಭವಾಗುವ ಕಾಲಕ್ಕೆ ಮೆಚ್ಚಿಸಿ ಇಕೋ ಈ ಪಾಶುಪಶಸ್ತ್ರ ಬಾಣವನ್ನು ಪಡೆದುಕೊಂಡಿರು. ಶಪ್ಪ ಶಪ್ಪ, ಇನ್ನೊಂದು ವರ್ಷ ಜ್ಞಾತ ವಾಸ ಉಳಿದಿರುವುದು. ಹಾ ಶ್ರೀ ಕೃಷ್ಣನ ಬಲವದಿದ್ದರೆ ಸಾಕು, ಇನ್ನೊಂದು ವರ್ಷ ಆದರೂ ಕಳೆಯುವೆವು. ಹಾ ಮುಂದೆ ಯುದ್ಧಾರಂಭವಾಗುವ ಕಾಲಕ್ಕೆ ಮೆಚ್ಚಿಸಿ ಇಕೋ ಈ ಪಾಶುಪಶಸ್ತ್ರ ಬಾಣವನ್ನು ಪಡೆದುಕೊಂಡಿರುವೆವು. ಶಪ್ಪ, ಏ ತಾಂದರೆ, ಹೇ ಮಗನೇ, ಹೇಳುವುದಕ್ಕೆ ಅವಕಾಶವಿಲ್ಲ. ಹಾ ಅಣ್ಣನು ಚಿಂತಿಸುತ್ತಿರುವರು. ಹಾ ಹೇಗನ ಸದ್ಯಕ್ಕೆ ಆಶೀರ್ವಾದವನ್ನು ಕೊಟ್ಟು ಕಳಿಸಬೇಕು ತಾತ ಜಗದ. ಹೇ ಮಗನೇ, ರಂಭ ಓರು ಸರ ಗಾಯನ ಮತ್ತೇಳು. ಮಗನೇ ಮೋವನ ಕುಮಾರನೇ, ಹೇ ತಂದೆ, ಕೇಳಬೇಕೆಂದು ಅಣ್ಣನಪ್ಪಣೆ ಆಗಿರುವುದಲ್ಲ. ಶಪ್ಪ, ಹೇಗನ ಸದ್ಯಕ್ಕೆ ಆಶೀರ್ವಾದವನ್ನು ಕೊಟ್ಟು ಕಳಿಸಬೇಕು ತಾತ ಲೋಕದ ವಿಚಾರ. ಹೇ ಪಾರ್ಥ, ನಿಮ್ಮಂತ ಅಣ್ಣನ ಅಪ್ಪಣೆಯಂತೆ ನಡೆದುಕೊಂಡು ಹೋಗುವರನ್ನು ನಾನೆಲ್ಲಿ ಕಣ್ಣಾರ ಕಾಣಲಿಲ್ಲ. ಶಹಬ್ಬಾಸ್. ಹೇ ತನಯನೇ, ಹೇ ಪಿತರೆ, ಕಲ್ಯಾಣವಾಗಲಿ, ಅಮೃತ್ಪಾನಕ್ಕೆ ಹೋಗೋಣ ನಡಿ. ಮಗನೇ ಮೋಹನ ಕುಮಾರನೇ, ಹೇ ತಂದೆ, ತಮ್ಮ ಇಷ್ಟ ಇದ್ದಂತೆ ಆಗಲಿ. ನಡೆಯರೆ ತಾತ ಲೋಕದ ವಿಖ್ಯಾತ. ಕೇಳುವಂತವಳಾಗು. ಅದೇನಿರುವುದು ಚಂದಾಗಿ ಹೇಳುವಂತರ ನೋಡಿವೆಯ ಕಾಮೆ ನೋಡಿವೆಯ ಕೋಮಾಲ ಪಾರ್ಥನ ಕೋಮಾಲ ಪಾರ್ಥನ ಕಾಮೆ ನೋಡಿವೆಯ. ಅಮ್ಮ ಕಾಮಿನಿ, ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವಳಾಗು.
ಕಾವೇರಿ ನೋಡುವೆಯ ಇದಕ್ಕೆ ನಾನಾದ್ರೆ ಹೇಳುತ್ತೇನೆ ಕೇಳುವಂತವಳಾಗು. ಬಲ್ಲಿದ ಅರಜುನ ಪುರುಷ ಬಲ್ಲಿದ ಅರಜುನ ಪುರುಷ ನಿಲ್ಲದೆ ಜಗದೋಳು ಬಲ್ಲಿದ ಅರಜುನ ಪುರುಷ ಹೇಳ್ತೇನೆ ಕೇಳುವಂತವಳಾಗು. ಎಲ್ಲೋ ಜಾಲಾರೋ ಎಲ್ಲೋ ಜಾಲಾರೋ ಮಿಶ್ರರಲ್ಲದೆ ಬರದೆ ಕಾವೇರಿ ನೋಡುವೆಯ ಕಾಂತೆಯೇವ ನೋಡಲೆ ಕಾಂತೆಯೇವ ನೋಡಲೆ ಕಾಂತ ಸಮಯ ಶೋಕ ಕಾಂತೆಯೇವ ನೋಡಲೆ ಕಾಂತೆಯೇವ ನೋಡಲೆ ಕಾಂತೆಯೇವ ನೋಡಲೆ ಕಾಂತ ಸಮಯ ಶೋಕ ಕಾಂತೆಯೇವ ನೋಡಲೆ ಇದಕ್ಕೆ ನಾನಾದ್ರೆ ಹೇಳ್ತೇನೆ ಕೇಳುವಂತವಳಾಗು. ಶ್ರೀಮಂತನೆ ತೋರೆ ಕಾವೇರಿ ನೋಡುವೆಯ ಕಾಮಿನಿ, ಇದಕ್ಕೆ ನಾನಾದ್ರೆ ಹೇಳ್ತೇನೆ ಕೇಳುವಂತವಳಾಗು. ಅದೇನಿರೋ ಚಂದಾಗಿರೋ ಅಂತ ಬಲಶಾಲಿ ಪಾತಾಳ ಬಲಶಾಲಿ ಪಾತಾಳ ನಿಲವೇನು ಹೇಳಾಗೆ ಬಲಶಾಲಿ ಪಾತಾಳ ಅದೇನಿರೋ ಚಂದಾಗಿರೋ ಅಂತ ಬಲಶಾಲಿ ಪಾತಾಳ ಬಲಶಾಲಿ ಪಾತಾಳ ಚಲುವೇನು ಹೇಳಾಲೆ ಬಲಶಾಲಿ ಪಾತಾಳ ಅದೇನಿರೋ ಚಂದಾಗಿರೋ ಚಲುವ ರೇವಣ ಸೇತ ಚಲುವ ರೇವಣ ಸೇತ ನೋಡಿಯ ಕರೆಯ ನೋಡಿರೆಯ ಅದೇನಿರೋ ಚಂದಾಗಿರೋ ಕಾವೇರಿ ನೋಡಿರೆಯ ಕಾವೇರಿ ನೋಡಿರೆಯ ಕೋಮಲ ಪಾತಾಳ ಕೋಮಲ ಪಾತಾಳ ಕಾವೇರಿ ನೋಡಿರೆಯ
ಕಾಮಿನಿ, ನೋಡಿದೀಯಾ ಪಾರ್ಥನ ಕೋಮಲ ರೂಪವನ್ನು ಕಂಡು ಎನ್ನ ಮನಸ್ಸು ಮರುಳಾಯಿತಲ್ಲ. ಹೇನಾಶ್ಚರ್ಯ, ಲೋಕದೋಳು ಎನ್ನಂಗ ದಿಚ್ಚಗಾಗಿ ಹಚ್ಚುತ್ತಾದಿಗಳನ್ನು ಸ್ವಚ್ಛಂದವಾಗಿ ಪೂಜಿಸಿ ಹುಚ್ಚರಂತೆ ಯಜ್ಞೆಯ ಗಾದಿಗಳನ್ನು ಮಾಡಿ ಮಣಿದರು. ಕಡೆಗೆ ಎನ್ನ ಅಡಿಧಾವನೆ ಕಾಣಲಿಲ್ಲ. ಆಹಾ, ಇದೇನು ಅರ್ಜುನನ ಕಂಡುಕೊಡಲೇ ಎನ್ನ ಮನಸ್ಸು ಮರುಳಾಯಿತಲ್ಲ. ಹೇ ಕಾಂತಿಮಣಿ, ಈ ಕಾಂತನ ಏಕಾಂತ ಸುಖ ನಾನೆಂದು ಪಡಿವೆನೋ ಏನು? ಈ ಭಾರತ ಶ್ರೀಮಂತ ತಾನು ಎಂದು ಒಲಿವನೋ ಏನು? ಮಾತು ಸ್ತ್ರೀಗಳೇ ನಮಸುತ್ತೇನೆ. ಹೋಗಿ ಬರಲಕ್ಕೆ ಅಪ್ಪಳನ್ನ ದಯ ಪಾಲಿಸಬೇಕಮ್ಮ ಜನನೇ, ಜಗದ ಮೋಹಿನಿ ಪಾರ್ಥನೆ, ಜನನಿಯೇ, ಇಂಥ ಅವಸರವೇದಕ್ಕೆ? ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವನಾಗು. ಏನಿರುವರ ಚೆನ್ನಾಗಿ ತಿಳಿಸುವಂತವಳಾಗು. ಅವಸಾರ್ಯಾತಕ್ಕೆ ಪಾರ್ಥ, ಅವಸಾರ್ಯಾತಕ್ಕೆ ಪಾರ್ಥ, ನೀನೇ ಎಲ್ಲೊಂದು ದಿವಸ ಎಂದಾಯ ಮನೆಯೋ ಎದ್ದು ಹೋಗುವಾಗ. ಪಾರ್ಥನೆ, ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂತವನಾಗು. ಅವಸಾರ್ಯಾತಕ್ಕೆ ಪಾರ್ಥ, ಅವಸಾರ್ಯಾತಕ್ಕೆ ಪಾರ್ಥ, ತಾನೇ ಎಲ್ಲೊಂದು ದಿವಸ ಎಂದಾಯ ಮನೆಯೋ ಎದ್ದು ಹೋಗುವಾಗ. ಪಾರ್ಥನೆ, ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂತವರಾಗಿರಿ. ಸುಂದರಲಾಲೆಲ್ಲ ಎಂದಿಗೆ ಕಾಣುವೆನೋ. ಎಂದಿಗೆ ಕಾಣುವೆನೋ. ಸುಂದರಲಾಲೆಲ್ಲ ಎಂದಿಗೆ ಕಾಣುವೆನೋ.
ಯಾತಕ್ಕೆ ಬಂದ ಔಷಧ ಯಾತಕ್ಕೆ ಬಂದ ನೀನೇ ಇಲ್ಲ ನೋಡೋಣ ಚೆನ್ನಾಯ ಎದ್ದು ಹೋಗುವಾಗ ಆಹಾ ಭಾರತ, ಇಂಥ ಅವಸರ ವೇದಕ್ಕೆ ಈ ಶಿವಲೋಕದಲ್ಲಿ ಒಂದು ದಿವಸವಾದರೂ ಇರಬಾರದೆ? ಶಹಬ್ಬಾಸ್! ಸುಂದರ ಚಂದಿರ, ನಿನ್ನ ಮುಖ ಇನ್ನೆಂದಿಗೂ ಕಾಣುವೆನೋ ಏನು? ಬಂಧುರ, ಎನ್ನ ಮಂದಿರಕ್ಕೆ ಬಂದು ಎನ್ನ ಮನಸ್ಸನ್ನು ಆನಂದಗೊಳಿಸು. ಶಹಬ್ಬಾಸ್! ನೀನು ಒಲಿದರೆ ರಂಬೆ ಎನ್ನುವಳ ಜನ್ಮ ಸಾರ್ಥಕವಾಯಿತೆಂದು ನಿಶ್ಚಯ ಮಾಡಿದ್ದೇನೆ. ಇವಳನ್ನು ಕೃತಜ್ಞತೆಯನ್ನಾಗಿ ಮಾಡ ಪಾರ್ಥ ಮಹಾ ಸಮರ್ಥ. ಜನನಿಯೇ, ಪಾರ್ಥನೇ, ರಂಧಾಕರ ಸಂದೇಹದಲ್ಲಿ ತಂದವರ ಶಾಲೆಯಾದ ಹಾ ಇಂದ್ರಭೂಪಾಲನು ನಿನ್ನ ಅಂದವಾದ ಸುಂದರ ಧ್ಯೇಯ ಎಂಬ ಮೋಹ ಬಂಧನದಲ್ಲಿ ಬಿದ್ದಿರುವರು. ಹಾ ಸೃಷ್ಟಿಯೊಳ ಮಿಗಿಲಾದ ಅಷ್ಟ ಐಶ್ವರ್ಯವೂ ನಿನ್ನ ಕಡೆದೃಷ್ಟಿಯಾಗಿ ನಿಂತಿರುವುದು. ಹಾ ಎಂದಿಗಾದರೂ ಕುಂದಿಲ್ಲ ನಿನ್ನ ರೂಪಕ್ಕೆ ನಿನ್ನ ಶರೀರವೇ ಮಂದಿರವಾಗಿರುವುದು. ಸಕಲ ಕಲಾ ಕೌಶಲದಬ್ಬಳೆ ಸಂತಾನವಾಗುವುದಕ್ಕೆ ನನ್ನಂತ ಬಡ ಪ್ರಾಣಿಯಿಂದ ನಿನ್ನ ಮನ ಆನಂದಗೊಳಿಸುವುದೇ. ಒಳ್ಳೆಯದು ಇರಲಿ, ಹಾ ನಿನ್ನಲ್ಲಿಲ್ಲದ ಅಮೂಲ್ಯತರ ಪದಾರ್ಥಗಳು ಮತ್ಯಾವ ಬಲ್ಲಿದವರಲ್ಲಿರುತ್ತವು? ಇಲ್ಲವೇ ಇಲ್ಲ. ಬ್ರಹ್ಮಾದಿಗಳನ್ನಿದ್ದರೆ ಹೇಳು, ಬುದ್ಧಿಯಿಂದ ಹೇಳಿ ತಂದು ಕೊಡುವೆ. ಒಡದಿದ್ದರೆ ಸಂವಾದಿಗಳನ್ನು ಎನ್ನ ಮುಷ್ಟಿಯಿಂದ ಬುದ್ಧಿಯಾದರೆ ತಂದು ಕೊಡುವೆನು. ಹಾ ರಕ್ತ ಸಂವಾದಿಗಳನ್ನು ಎನ್ನ ಪರಾಕ್ರಮ ನೋಡಿಲ್ಲಿ ಮುಂದೇನು ಸೂಚನೆ ಬರಲಿ. ಹೇ ನರಕಾಂತನೇ, ಶಹಬ್ಬಾಸ್! ನಿನ್ನಂತ ಶ್ರೀಮಂತನನ್ನು ಈ ಕಾಂತಿ ಮಣಿಯು ಮೂರು ಲೋಕಾಂಗಗಳಲ್ಲಿ ಪ್ರಾಣದಂತವರಿಗೆ ಹುಡುಕಿದ್ರು ಸಿಗುವುದಿಲ್ಲ. ಶಹಬ್ಬಾಸ್! ಆ, ನೀನೊಬ್ಬನಲ್ಲದೆ ನಿನ್ನ ಎದೆಯಲ್ಲಿ ಮೊಲೆಗಳು ಇಲ್ಲ ಎಂಬುದು ಲೋಕಾದಿ ಲೋಕಾಂಗಗಳಲ್ಲಿ ಪ್ರಸಿದ್ಧವಾಗಿದೆ. ಶಹಬ್ಬಾಸ್! ಕುಲ ನೇತ್ರಳಾದರೂ ಕೇಳಬಲ್ಲಲು. ಸುರ ನರ ದಾನವರೆಲ್ಲ ಕ್ಷಣ ಭಂಗುರ ಪುರುಷರಲ್ಲದೆ ಪುರುಷತ್ವದವರಲ್ಲಿ ಮಿಶ್ರ ಜಾತಿಯವರು, ಶಹಬ್ಬಾಸ್! ನಪುಂಸಕರು. ನೀನು ವರ್ವನೇ ಪುರುಷನು. ಮಂಡಲದೋಳ ಗಂಡ ಲಕ್ಷಣ ಉಳ್ಳವರೆಲ್ಲ ಹೆಂಗಸರೇ ಸರಿ. ಪರೀಕ್ಷಿಸಿ ನೋಡಿದರೆ ಚಿತಿಯಲ್ಲಿ ಸತಿಯಳು ನಾನಲ್ಲದೆ ಉಳಿದವರೆಲ್ಲ ಮಿಶ್ರ ಜಾತಿಯವರು. ಶಹಬ್ಬಾಸ್! ವಿಚಾರಿಸಿದರೆ ನೀವೇ ಪತಿ ನಾನೇ ಸತಿ ಆಗಿರಬೇಕಲ್ಲವೇ? ಪೂರ್ವ ಸತಿದ ಪಾಪವೇ ಅದರಲ್ಲಿರಬಹುದು. ತುರ್ತು ಸುರ್ತಕ್ಕೆ ಅನುಕೂಲವಾಗು ಕಾಂತ, ಬಿಡು ನಿನ್ನ ಭ್ರಾಂತ. ಉತ್ತರ ಕೊಡಲಾರ ದೂರವಿಲ್ಲು. ಭಾರತನೇ, ಜನನಿಯೇ, ಇದಲ್ಲದೆ ಮತ್ತಾದ್ರೆ ಹೇಳ್ತೇನೆ, ಕೇಳಿ ಬಂದವನಾಗು. ಚೆನ್ನಾಗಿ ತಿಳಿಸುವಂತವನಾಗು. ಮನಸ್ಸೋನಿಲ್ಲದೆ ಪ್ರಿಯ ಮಾತಾಡೋ ಮಾರಾಯ ಮನಸ್ಸೋನಿಲ್ಲದೆ ಪ್ರಿಯ ಪ್ರಾರ್ಥನೆ, ಇದಕ್ಕೆ ನಾನಾದ್ರೆ ಹೇಳ್ತೇನೆ, ಕೇಳಿ ಬಂದವನಾಗು. ಮಾತಾಡೋ ಮಾರಾಯ ಮನಸ್ಸೋನಿಲ್ಲದೆ ಪ್ರಿಯ ಪ್ರಾರ್ಥನೆ, ಇದಲ್ಲದೆ ಮತ್ತಾದ್ರೆ ಹೇಳ್ತೇನೆ, ಕೇಳಿ ಬಂದವನಾಗು. ಬಾಧಿಸುವುದು ಪರೆ ಪ್ರಾರ್ಥನೆ, ಇದಲ್ಲದೆ ಮತ್ತಾದ್ರೆ ಹೇಳ್ತೇನೆ, ಕೇಳಿ ಬಂದವನಾಗು. ಜಯ
ಮನಸ್ಸು ನಿಲ್ಲದೆ ಪ್ರಿಯ ಸಹಾಯ ಮಾಡೋ ಮನಸ್ಸು ನಿಲ್ಲದೆ ಪ್ರಾರ್ಥನೆ. ಇದಕ್ಕೆ ನಾನಾದ್ರೆ ಹೇಳುತ್ತೇನೆ, ಕೇಳುವಂತವನಾಗು. ಮಾರಾಯ ಮನಸ್ಸು ನಿಲ್ಲದೆ ಹೇ ಸುಂದರ, ಮಾತಿನ ಅಂದವ ತಿಳಿದಿರಲಿಕ್ಕೆ ನೀನೇನು ಮಂದಮತಿ? ಶಹಬ್ಬಾಸ್ ಭೂತ ಬಡಿದವರಂತೆ ಯಾತಕ್ಕೆ ಸುಮ್ಮನೆ ನಿಂತಿರುವೆ? ಪುರೋತ್ತನಯ ಮನಸೋತು ನಿಂತಿರುವೆ, ಮಾತನಾಡು ಬಾರಯ್ಯ. ಅಸಮಧಾರಿಗೆ ಕುಸುಮ ಬಾಣಗಳನ್ನೆಸೆದು ಬಾಧಿಸಿರುವವು. ಸುಶೀಲ ವ್ಯಸನ ತುಸು ಕಸಿಬಿಸಿ ಆಗುವುದು ರಸಿಕಸಿ ಬೇಡ ಅರ್ಜುನ. ಹೇ ದುಶ್ಯಮನ ರಾಣಿಯೇ, ಹುಚ್ಚ ಹಿಡಿದವರಂತೆ ಹೇಳಿದಿ. ಪ್ರಾರ್ಥನೆ. ತಪ್ಪು ಹೀಗೇಕೆ ಮಾತನಾಡಿದಿ? ಹಾ, ಅಚ್ಯುತನ ಮೆಚ್ಚಾನಂತ ನಿನ್ನ ಬುದ್ಧಿ ಎಲ್ಲಿಟ್ಟಿರುವಿ? ರದ್ದ ಸರವನು ಮರೆತೆಯ ವಿಪರೀತ ಮಾತನಾಡಿದೆ. ತಂದೆಯನ್ನು ಹೊಂದಿಕೊಂಡಿದ್ದ ನಿನ್ನ ಅಂದವಾದ ಸುಂದರ ರೂಪಕ್ಕೆ ಮಂದಮತಿಗಳ ಕಣ್ಣಿನಿಂದ ನೋಡಿದರೆ ಹೇಳು, ಹಾ, ಅವರನ್ನ ಕೊಂದ ಬಿಡುವ ಸಿಟ್ಟು ಹೊಟ್ಟೆಯೊಳ ಪುಟ್ಟುವುದು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನೆಂಬ ಭಾವ ಸುಟ್ಟ ಹೋಯ್ತೆ. ಅಯ್ಯೋ ಕಟಕಟ ಸುರರಲ್ಲಿ ಪರಿ ಆದರೆ ನರ ಮನುಜರ ಪಾಡೇನು. ಮತ್ತು ನಿನ್ನ ಖಬರೇನಾದಿತು? ಹಾ, ಗೊತ್ತಿಲ್ಲದವರಂತೆ ಎತ್ತರ ವ್ಯಾಸತ್ತು ಮಾತನಾಡಿದರೆ ನಿನ್ನ ವೇಷಾಂಗಿರಿಯ ಅಮಂಗಲ ಗಾಳಿ ಬೀಸಾಡಿದರು ರಂಬ. ಹೇ ಪಾರ್ಥ, ಇದೇನರ್ಥ? ಶಹಬ್ಬಾಸ್ ಭೂತೇಶನ ಭಕ್ತರಾದ ಶ್ವೇತಾದಿಗಳು ಎನ್ನೋಳು ಕಾತರಿಸಿ ಮಹಾಪುಣ್ಯರ ತಾದಿಗಳನ್ನು ಮಾಡಿ ಸೋತ ಬಂದರು ಮಾತನಾಡದಿರುವೆಯ? ಶಹಬ್ಬಾಸ್ ನಿಮ್ಮ ತಾತನ ಭೀತಿಯಿಂದ ಇರುವಾಕೆ ಅಲ್ಲ. ಕ್ಷಿತಿಯಲ್ಲಿ ಅಶಕ್ಯತರ ಪುಣ್ಯ ಮಾಡಿದವರಿಗೆ ಶಕ್ಯಳಲ್ಲದೆ ಉಳಿದವರಿಗೆ ಅಶಕ್ಯಳು. ಏನೋ ಒಂದು ರೀತಿ ನಿನ್ನಲ್ಲಿ ಪ್ರೀತಿ ಆಗಿರೋದು ವಿಪರೀತವೇ ಸರಿ. ನಾನಾಗಿ ಕರೆದರೂ ಒಳ ಬರುವುದು ನ್ಯಾಯವೇ? ಶಹಬ್ಬಾಸ್ ನಿನ್ನ ಗತಿ ಏನಾದೀತು? ಮತ್ತು ನಾನೆಷ್ಟು ಅಭಾಸವಾಗಬೇಕಾಯಿತು? ಗೋಚರಕ್ಕೆ ತಂದು ನೋಡು. ನಾಚಿಕೆ ಇಲ್ಲದೆ ನನ್ನ ಇಚ್ಛೆಯನ್ನು ಪ್ರಾರ್ಥಿಸಬೇಕಾದ್ರೆ ನಿನ್ನ ಪ್ರಾಚೀನ ಎಂತದಿರಬಹುದು? ದುರಾಲೋಚನೆ ಬಿಟ್ಟು ತಟ್ಟನೆ ಅನುಕೂಲವಾಗು. ಎನ್ನವಳ ಕೋಪ ಹುಟ್ಟಿದರೆ ಶಾಪಕ್ಕೆ ಒಳಗಾದಿ ತಿಳಿ ಎನ್ನ ಬರದಿ. ಶಹಬ್ಬಾಸ್ ಸುರಪರ ಪಟ್ಟದ ರಾಣಿಯೇ, ಇಷ್ಟೇಕೆ ಥಟ್ಟರೆ ಕಟ್ಟಳವಾಗಿ ಮಾತಾಡಿದಿ? ಹಾ, ನಿನ್ನ ಅಮಂಗಲತರ ಅಂಗ ಸುಖಕ್ಕೆ ಹಿಂಗದ ಪುಣ್ಯ ಮಾಡುವರೇ ಛಳ ಸುಖಕ್ಕಾಗಿ ಈ ಪಾಕ್ಷರನ್ನ ಪೂಜಿಸುವರೇ ಏನಂದಿ? ಆ, ಸಡಗರದ ಬಡಿವಾರವನ ಬಿಟ್ಟು ಬಿಡು. ನೀನಾಡಿದ ನುಡಿಗಳನ್ನ ಕೇಳಿ ಒಡಗೂಡದಕ್ಕೆ ನಾನೇನು ತಿಂಬುವ ಹುಡುಗಳೆ. ಆಹಾ ನಡಿ ನಡಿ ಸುಡು ಸುಡು ನಿನ್ನ ಜನ್ಮ ಜಡಮನಗರಂತೆ. ಕಿಡಗೇಡಿ ಹೆಬ್ಬಳ್ಳಿಕರು ರತಿಯನ್ನು ಬಯಸುವರು. ಕೋಪದಿಂದ ಶಾಪ ಕೊಟ್ಟರೂ ಚಿತ್ತವಿಲ್ಲ. ಆಪತ್ತಿಗಂಜಿದರೆ ಆಗತಕ್ಕದ್ದೇನು. ಮತ್ತು ಬಪ್ಪ ಇದಿಗೆ ತಪ್ಪಿಸುವರು ಯಾರು? ರಂಭಾ ದೇವಿಯರೇ, ನಿನ್ನ ಮೂರ್ಖತನದ ಹಂಬಲವೇ ನನಗಾಗದ ರಂಬೆ. ಪಾರ್ಥ
ಜನರೇ ಇದಕ್ಕೆ ನಾನಾದ್ರೂ ಹೇಳ್ತೀನಿ, ಕೇಳುವಂತವನಾಗು. ಏನಿರುವುದ ಚೆನ್ನಾಗಿ ತಿಳಿಸುವಂತವಳಾಗು. ಇನ್ನಾದರೂ ಛಲವನ್ನು ಬಿಟ್ಟು ಬಿಡು ಚೆನ್ನಿಂಗ ಪುರುಷನೇ. ನಿನ್ನ ದೆಸೆಯಿಂದ ಬಲೋಬನ್ನ ಬಡುವ ಶಿರೋರಣೆಯ ಮಾತು ಮನ್ನಿಸುವುದು ನ್ಯಾಯವೇ? ಕಿನ್ನ ಮುಖ ಮಾಡದಿರೋ ನೀವೇ ಅನುತಾಪಿಸಿರುನು. ಈ ಘನರತಿಯ ರೂಪವನ್ನು ಅನರ್ಥವಾಗಿ ಮುರಿವಿರೇನ ಪಾರ್ಥ ಮಹಾ ಸಮರ್ಥ. ಕುಂಬಿನ 7 ಶಂಭುವಿನ ಭಕ್ತಾದಿಗಳು ನಿನ್ನ ಬಿಂಬದ ರಕ್ಕೆ ಬರಲಾಗುವರೆ. ನಿನ್ನ ವೇಷ ವಿಡಂಬರ ಎಂಬ ವಿಷಯ ಕುಂಭದಂಬಕ್ಕೆ ಸಂಭ್ರಮಿಸುವ ನಾನಲ್ಲ. ಛೇ, ಉತ್ತರ ಕೊಡಲಾರೆ, ದೂರ ನಿಲ್ಲು. ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂತವನಾಗು. Baba Jadari
ಕಾಯ ಹೇ ಜಡಮತಿ, ಹೇ ಕೊಡುವೆ ಶಾಪವನ್ನು ಇಡಿ ಇಡಿ. ಶಹಬ್ಬಾಸ್! ಕೊಡೆ 7 ವರ್ಷ ನಪೋಷಕನಂತೆ ಎನ್ನಂತೆ ಸೀರೆ ಕುಪ್ಪಸ ಬಳೆಗಳನ್ನು ಧರಿಸಿಕೊಂಡಿರುವಾಗ ಕಿಡಿಗೇಡಿ ಕಿಡಿಗೇಡಿ 3 ಲೋಕದ ಗಂಡ ಮಹಾಪ್ರಚಂಡನೆಂಬ ಬಿರುದಕ್ಕೆ ಇಷ್ಟೇ ಅಪಮಾನ ಸಾಕು. ಎತ್ತರವಿರಲಿ, ಹೋಗಿ ಬಾ. ಸಾರಥಿ! ಕೋಪದಿಂದ ಕೂಗಿಯೋ ಸೂರನಿಗೆ ಶಾಪ ಕೊಟ್ಟರೆ ಏನಾಗುವುದು? ಏನು ಆಗೋದಿಲ್ಲ ನೋಡ್ರಿ. ಈ ಪಾರ್ಥ ಭೂಪಾಲನಿಗೆ ಈ ಪಾಪಿ ಹೆಂಗಸು ಬಹುಕೋಪದಿಂದ ಶಾಪ ಕೊಟ್ಟರೆ ಏನಾಗುವುದು? ಏನು ಆಗೋದಿಲ್ರಿ. ಪುಂಡರೀಕಾಕ್ಷರ ದೇವಂದಿರಲಿ ಭೂಮಂಡಲಕ್ಕೆ ಹೋಗಲಿ ಸಾರಥಿ.